ವಿತ್ ವೇರಿಯೇಷನ್ಸು ವೀರಭದ್ರಾಸನ ಮಾಡೋಂಥ ಸ್ಟೆಪ್ಸ್ನ ಹೇಳ್ಕೊಡ್ತಾ ಹೋಗ್ತೀನಿ. ಇವೆಲ್ಲ ಸಿಂಪಲ್ ಟ್ರಿಕ್ಸು. ನಿಮ್ಮ ಡೈಲಿ ಲೈಫಲ್ಲಿ ನೀವು ಸಿಂಪಲ್ಲಾಗಿ ಒಂದು 5 ನಿಮಿಷ ನಿಮಗೋಸ್ಕರ ಅಂತ ಸ್ಪೆಂಡ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಲಾಟ್ ಆಫ್ ಚೇಂಜಸ್ ಕಾಣ್ತಾ ಹೋಗ್ತಿರ್ತೀರ. ಕರೆಕ್ಟಾಗಿ ಕಾಲುಗಳು ಜೋಡಿಸ್ಕೊಳ್ಳಿ. ಈಗ ನೋಡಿ, ಈಗ ಸ್ಟಿಫಾಗಿ ನಿಂತ್ಕೊಂತ ಬರಬೇಕು. 2 ಕೈಗಳು ನಿಮ್ಮ ದೇಹಕ್ಕೆ ಕರೆಕ್ಟಾಗಿ ಮೆತ್ಕೊಂಡಿರ್ಬೇಕು. ಹೀಗೆ ಬಾಡಿ ಸ್ಟ್ರೈಟ್ ಇರಬೇಕು, ದೇಹ ಸ್ಟ್ರೈಟ್ ಇರಬೇಕು, ನಿಮ್ಮ ಕತ್ತು ಸಹ ಸ್ಟ್ರೈಟ್ ಇರಬೇಕು, ನಿಮ್ಮ ದೃಷ್ಟಿ ನೇರವಾಗಿ ಮುಂದೆ ಇರಬೇಕು. ಈಗ ಇದನ್ನು ತಗೊತ ಈಗ 2 ಕೈಗಳನ್ನ ಹೀಗೆ ನಿಮ್ಮ ಶೋಲ್ಡರ್ ಹತ್ರ ತೊಗೊತ ಬನ್ನಿ. ಈಗ ತೊಗೊತ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ 2 ಕಾಲುಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಬನ್ನಿ. ಕ್ವಿಕ್ಕಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಬನ್ನಿ. ಹೀಗೆ ತೊಗೊತ ಬನ್ನಿ. ಈಗ 2 ಕೈಗಳು ಸ್ಟ್ರೈಟ್ ಇರಬೇಕು, ದೇಹ ನೇರವಾಗಿರಬೇಕು. ಈಗ ಬಲಗಾಲನ್ನು 90 ಡಿಗ್ರಿ ಮಾಡ್ಕೊತ ಬರಬೇಕು, ಎಡಗಾಲನ್ನು 45 ಡಿಗ್ರಿ ಮಾಡ್ಕೊತ ಬರಬೇಕು. ದೃಷ್ಟಿ ನೇರವಾಗಿ ಬಲಗಡೆ ಇರಬೇಕು, ದೃಷ್ಟಿ ನೇರವಾಗಿ ಬಲಗಡೆ ಬೆರಳ ಮೇಲೆ ಇರಬೇಕು. ಹೀಗಿತ್ತೆ. ಹೀಗೆ ತೊಗೊತ ಈಗ ವೇರಿಯೇಷನ್ಸ್ ಹೀಗೆ ಬೆಂಡ್ ಆಗ್ತಾ ಬನ್ನಿ. ಬಲಗೈ ಡೌನ್ ಬರ್ತಾ ಬರಬೇಕು, ನಿಮ್ಮ ಪಾದದಿಂದ ಹೊರಗಡೆ ಕೈ ಇಡ್ತಾ ಬರಬೇಕು. ಎಡಗೈ ದೃಷ್ಟಿ ನೇರವಾಗಿರಬೇಕು, ನಿಮ್ಮ ದೃಷ್ಟಿ ನೇರವಾಗಿ ಎಡಗೈ ಬೆರಳ ಮೇಲೆ ಇರ್ತಾ ಬರಬೇಕು. ಹಾಗೆ ಸ್ವಲ್ಪ ತೋಡ್ ಮಾಡ್ಕೊಳ್ಳಿ. ಈಗ ಮತ್ತೆ 2 ಕೈಗಳನ್ನ ಬಲಗೈಯನ್ನು ನಿಮ್ಮ ಬಲಗಾಲ ಪದದ ಒಳಗಡೆ ತೊಗೊತ ಬನ್ನಿ. ಎಡಗೈ ದೃಷ್ಟಿ ನೇರವಾಗಿ ಹಾಗೆ ಇರಬೇಕು, ನಿಮ್ಮ ದೃಷ್ಟಿ ನೇರವಾಗಿ ಎಡಗೈ ಬೆರಳ ಮೇಲೆ ಇರಬೇಕು. ಹಾಗೆ ಸ್ವಲ್ಪ ತೋಡ್ ಮಾಡ್ಕೊಬೇಕು, ನಿಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು. ಆಮೇಲೆ ಹಾಗೆ ನಿಧಾನಕ್ಕೆ ಪೊಸಿಷನ್ ತೊಗೊತ ಬನ್ನಿ. ಈಗ ಕಾಲುಗಳು ಹಾಗೆ ಇರಲಿ. ಈಗ 2 ಕಾಲುಗಳು 90 ಡಿಗ್ರಿ ಮಾಡ್ಕೊತ ಬನ್ನಿ. ಸ್ಟ್ರೈಟ್ ಇರಲಿ ದೇಹ. ಮತ್ತು ಕಾಲುಗಳನ್ನ ಜೋಡಿಸ್ಕೊಬೇಕು. ನೀವು ಮತ್ತೆ ವಾಪಸ್ ಬರಬೇಕಂದ್ರೆ ಮತ್ತು ಸೇಮ್ ಪೊಸಿಷನ್ ಜಂಪ್ ಮಾಡ್ತಾ ಇದೇ ಪೊಸಿಷನಿಗೆ ಬರಬೇಕು. ಹಾಗೆ 2 ಕೈಗಳನ್ನ ರಿಲೀಸ್ ಮಾಡಬೇಕು. ಶಿಥಿಲ ತಾಡಾಸನಕ್ಕೆ ಬರ್ತಾ ಕಾಲುಗಳು ಒಂದು ಅಡಿಯಷ್ಟು ಅಗಲ ಮಾಡ್ಕೊಬೇಕು. ಕಣ್ಣುಗಳನ್ನ ಸಮಾಧಾನವಾಗಿ ಮುಚ್ತಾ ಇಡೀ ದೇಹನ ಗಮನಿಸ್ಕೊತ ಬರಬೇಕು. ನಿಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು. ನಿಮ್ಮ ಬ್ರೈನಿಂದ ಹಿಡಿದು ನಿಮ್ಮ ಪಾದದವರೆಗೂ ಚೇಂಜಸ್ ಆಗಿರುತ್ತೆ. ನಿಮ್ಮ ಬ್ರೈನ್ ಅಷ್ಟೇ ಕಾನ್ಸಂಟ್ರೇಷನ್ ಲೆವೆಲಲ್ಲಿ ಇರುತ್ತೆ. ನಿಮ್ಮ ಮೂಡ್ ಸ್ವಿಂಗ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ರಿಲ್ಯಾಕ್ಸು ಮಾಡ್ತಾ ಬರಬೇಕು. ನೀವು ಸುಮ್ಮನೆ ಹೆಂಗೆ ಹಂಗೆ ಮಾಡೋದಲ್ಲ. ಇವೆಲ್ಲ ಪರ್ಫೆಕ್ಟ್ ಡಿಸಿಷನ್ ತೊಗೊಂಡು ಪರ್ಫೆಕ್ಟಾಗಿ ಸ್ಟೆಪ್ಸ್ ಆಗ್ತಾ ಬರಬೇಕು. ಇದು ಒಂದು ಸ್ಟೆಪ್.